ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಈ ಒಂದು ವಿಡಿಯೋ ಬಂದು ನಾನು ಜಸ್ಟ್ ನನ್ನ ಫ್ರೆಂಡ್ ಮಗಳಿಗೆ ಬರ್ತ್ಡೇ ಗಿಫ್ಟ್ ಏನು ಕೊಡ್ಬೋದು ಅಂತ ಐಡಿಯಾ ಮಾಡಿ, ಬೇರೆ ಯಾರಾದರೂ ತಗೊಳ್ಳೋರ್ಗೂ ಸ್ವಲ್ಪ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ನಾನು ಫಸ್ಟು ನೋಡಿದ್ದು ಲೈನ್ಸ್ ಇರೋವಂಥ ಲೈನ್ ಬುಕ್ಕು. ಆಮೇಲೆ ಮತ್ತೆ ನಾನು ವೈಟ್ ಶೀಟು ಪ್ಲೈನ್ ಬುಕ್ ತಗೊಂಡೆ. ಲೈನ್ ಬುಕ್ಕು ಯಾಕೋ ಬೇಡ ಅನ್ನಿಸ್ತು, ವಾಪಸ್ ಕೊಟ್ಟು ಮತ್ತೆ ಲೈನ್ಸ್ ಇರುವಂಥ 2 ಬುಕ್ಕನ್ನ ನಾನು ತಗೊಂಡೆ. ಮತ್ತೆ ಒಂದು ಚಿಕ್ಕದಾದ ಒಂದು ಪಾಕೆಟ್ ಬುಕ್ ಅಂತ ಹೇಳ್ತಾರಲ್ಲ, ಅದೊಂದು ಬುಕ್ ತಗೊಂಡೆ. ಒಂದು ಕೀ ಚೈನ್ ತಗೊಂಡೆ. ಮತ್ತೆ ಅವಳು ತುಂಬ ಕ್ರಿಯೇಟಿವ್ ಮೈಂಡು. ತುಂಬ ಏನೇನೋ ಕ್ರಿಯೇಟಿವ್ ಆಗಿ ಏನೇನೋ ಯೋಚನೆ ಮಾಡ್ತಿರ್ತಾಳೆ. ಏನು ಮಾಡ್ಬೋದು ಮನೆಗೆ ಡೆಕೋರೇಟಿವ್ ಆಗಿ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಅದಕ್ಕೇನೆ ಡೆಕೋರೇಟಿವ್ ಮೈಂಡ್ ಇರೋದಕ್ಕೋಸ್ಕರ ಡೆಕೋರೇಟಿವ್ ಆಗಿ ಏನಾದರೂ ಮಾಡಿ ಅಂತ ಬೋರ್ಡ್ ಶೀಟ್ ಕೊಟ್ಟಿದ್ದೆ. ಮತ್ತು ಸಣ್ಣದಾಗಿ ಒಂದು ಬುಕ್ಕು, ಮತ್ತು ಒಂದು ಎರೇಸರು, ಒಂದು ಕೀ ಬಂಚು, ಇದಿಷ್ಟು ನಾನು ಅವಳಿಗೆ ಗಿಫ್ಟ್ ಮಾಡಿದೆ. ಓದೋ ಹುಡುಗಿ ಅಲ್ವಾ, ಬೇರೆ ಏನಾದರೂ ಕೊಟ್ಟರೆ ಯೂಸ್ ಆಗಲ್ಲ. ಸೊ ಅದಕ್ಕೆ ಬುಕ್ ಆದರೂ ಕೊಟ್ಟರೆ ನೋಟ್ಸ್ ಆದರೂ ಬರ್ಕೋಬೋದು. ಬುಕ್ಕಿಗೆ 1-2 ಬುಕ್ಕಿಗೆ ಅಮೌಂಟ್ ಕೊಟ್ಟು ತಗೊಳ್ಳೋದು ತಪ್ಪುತ್ತೆ ಅಂದ್ಬಿಟ್ಟು ನಾನು ಈ ಥರ ಯೋಚನೆ ಮಾಡಿ ನಾನು ತಗೊಂಡೆ. ಸೊ ಬೇರೆ ಏನು ಇಂಟೆನ್ಷನ್ ಇಲ್ಲ. ಬಾಕ್ಸು ಪ್ಯಾಕ್ ಮಾಡಿಸೋದಕ್ಕೆ ಬಾಕ್ಸ್ ಏನೂ ಇರಲಿಲ್ಲ. ಅದಕ್ಕೋಸ್ಕರ ಅಲ್ಲೇ ಪಕ್ಕದಲ್ಲಿ ಒಂದು ಬೇಕ್ರಿ ಶಾಪ್ ಇತ್ತು, ಅಲ್ಲಿ ಒಂದು ಬಾಕ್ಸ್ ತಗೊಂಡು ನಾನು ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ನೋಡೋದಕ್ಕೆ ಬಾಕ್ಸು ತುಂಬ ದೊಡ್ಡದು, ಆದರೆ ಒಳಗಡೆ ಇರೋದು ತುಂಬ ಚಿಕ್ಕದು. ಆದರೂ ಯೂಸ್ಫುಲ್ ಆಗುವಂಥ ಥಿಂಗ್ಸ್ ಇದೆ. ಸೊ ಎಲ್ಲ ತಗೊಂಡು ಪ್ಯಾಕ್ ಮಾಡಿಸ್ದೆ. ಹಾಗೆ ಒಂದು ಪೆನ್ನು ಇದೆ. ಪೆನ್ನು ನಾನು ನಿಮಗೆ ಹೇಳಲಿಲ್ಲ.